ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ ಆಗಿ ಸ್ಲೀವ್ಲೆಸ್ ಕುರ್ತಿ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಬಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ಕಂಪ್ಲೀಟ್ ಕಟಿಂಗು ಮತ್ತು ಸ್ಟಿಚಿಂಗು ಕೂಡ ತೋರಿಸ್ಕೊಡ್ತೀನಿ. ಸ್ಟಿಚಿಂಗು ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ತುಂಬಾ ಈಸಿ ಇರುತ್ತೆ. ಡೆಫಿನೆಟ್ಲಿ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇದು ತುಂಬಾನೇ ಸಿಂಪಲ್ ಕುರ್ತಿ. ಇದಕ್ಕೆ ಲೈನಿಂಗ್ ಏನು ಇರಲ್ಲ. ಜಸ್ಟ್ ನಾರ್ಮಲ್ ಆಗಿ ಪಟ್ಟಿ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ನಾನು ತೋರಿಸಿದ್ದೀನಿ ಕಂಪ್ಲೀಟ್ ಆಗಿ ಸ್ಲೀವ್ಲೆಸ್ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಲೇಸ್ ಪಟ್ಟಿ ಏನಿದೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ ಇರುತ್ತೆ. ಪ್ಲೀಟ್ಸು ಅಷ್ಟೇ ಜಾಸ್ತಿ ಬರಲ್ಲ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಪ್ಲೀಟ್ಸು ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತು ಬ್ಯಾಕ್ ಸೈಡ್ ಎಲ್ಲನೂ ಕಂಪ್ಲೀಟ್ ಆಗಿ ಪ್ಲೈನ್ ಬಂದಿದೆ. ನಾನು ಸಿಂಪಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಯಾಕಂದರೆ ಇದು ಕ್ಯಾಶುಯಲ್ ಆಗಿ ವೇರ್ ಮಾಡ್ಕೋಬೋದು. ಲೈಕ್ ಆಫೀಸ್ಗೆ ಈ ಥರ ಇಲ್ಲ ಕಾಲೇಜಿಗೆ ಸಿಂಪಲ್ ಇರುತ್ತೆ. ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಫ್ಯಾಬ್ರಿಕ್ಗೆ ಅಂತ ಏನಿಲ್ಲ, ನಾನು ಹೇಳ್ದೆಲ್ಲ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ನೀವು ಈ ಥರ ಡಿಸೈನ್ ಮಾಡ್ಕೋಬೋದು. ನೋಡಿ ನಾನು ಜಸ್ಟ್ 2 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೊಂಡಿಲ್ಲ ಫ್ಯಾಬ್ರಿಕ್ಕು. 2 ಮೀಟರ್ ಅಷ್ಟೇ ತೊಗೊಂಡಿದ್ದೀನಿ. ಈ 2 ಮೀಟರ್ ಫ್ಯಾಬ್ರಿಕಲ್ಲಿ ಈ ಕಡೆ ವಿಡ್ತು ತುಂಬ ಇರುತ್ತಲ್ವ, ಆ ಕಡೆ ಪಾರ್ಟು ನಾನು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಈ ಫ್ಯಾಬ್ರಿಕಲ್ಲಿ ಯಾವ ಕಡೆ ಸಪ್ರೇಟ್ ಮಾಡ್ಕೋಬೇಕು ಬಾಡಿ ಪಾರ್ಟ್ಗೆ ಅಂತ ತೋರಿಸಿದ್ದೀನಿ. ಈ ಥರ ಉದ್ದ ಇರುತ್ತಲ್ಲ ಫ್ಯಾಬ್ರಿಕ್ಕು, ಈ ಕಡೆ ಮಾತ್ರ ನಾನು ಬಾಡಿ ಪಾರ್ಟ್ಗೆ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು 2.5 ಮೀಟರ್ ತೊಗೊಂಡ್ರೆ ನಿಮಗೆ ಆರಾಮಾಗಿ ಆಗುತ್ತೆ. ಬಟ್ ಮಿಕ್ಕತ್ತೆ ಫ್ಯಾಬ್ರಿಕ್ಕು. ನಾನು 2 ಮೀಟರಲ್ಲೇ ಅಡ್ಜಸ್ಟ್ ಮಾಡಿ ಈ ಥರ ಕಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಬಾಡಿ ಪಾರ್ಟಿಗೆ 4 ಲೇಯರ್ಸ್ ಆಗಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ಕು ಕಟ್ ಮಾಡಿಕೊಂಡು ಲೆಂತ್ 14 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ವಿಡ್ತ್ ಬಂದು 11 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಮೀಡಿಯಮ್ ಸೈಜ್ ಮೆಜರ್ಮೆಂಟು. ಮೀಡಿಯಮ್ ಸೈಜವ್ರಿಗೆ ಕರೆಕ್ಟಾಗಿ ಆಗುತ್ತೆ. ನಿಮಗೆ ಬೇರೆ ಥರ ಮೆಜರ್ಮೆಂಟ್ ಬೇಕು ಅಂದರೆ ಜಸ್ಟ್ ಏನೂ ಇಲ್ಲ, ತುಂಬ ಸಿಂಪಲ್ ಇರುತ್ತೆ. ಬಾಡಿ ಪಾರ್ಟ್ಗೆ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ದೇ ಇರುತ್ತಲ್ವ, ಅದನ್ನು ಇದ್ರ ಮೇಲೆ ಇಟ್ಕೊಂಡು ಜಸ್ಟ್ ನಾರ್ಮಲ್ಲು ಈ ಶೋಲ್ಡರು ಮತ್ತು ಆರ್ಮ್ ಶೇಪು, ನೆಕ್ ಲೆಂತು ಇದನ್ನೆಲ್ಲ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಬಾಡಿ ಪಾರ್ಟ್ ತುಂಬ ಸಿಂಪಲ್ ಇರುತ್ತೆ. ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡೋದು. ಇದನ್ನು ಕಟ್ ಮಾಡಿಕೊಂಡ್ರೆ ರಿಮೈನಿಂಗ್ ಬಾಟಮ್ಮು ಇದೇ ಮೆಥಡಲ್ಲಿ ನೀವು ಮಾಡ್ಕೋಬೋದು ಆರಾಮಾಗಿ. ಈಸಿ ಇರುತ್ತೆ. ನೋಡಿ ನಾನು ಇಲ್ಲಿ ನೆಕ್ ಲೆಂತ್ 3 ಇಂಚಸ್ ಮಾರ್ಕ್ ಮಾಡಿದೆ. ಫ್ರಂಟ್ ನೆಕ್ ಇದು. ಆ್ಯಂಡ್ ಅಲ್ಲಿಗೆ ಪ್ಲಸ್ ಒಂದು 2.5 ಇಂಚಸ್ಸು ಡೀಪ್ ಇಟ್ಟಿದ್ದೀನಿ. ಇದು ಕಂಪ್ಲೀಟಾಗಿ 5.5 ಇಂಚಸ್ ಬರುತ್ತೆ ಡೀಪು ಫ್ರಂಟ್ ನೆಕ್ಕು. ಬಟ್ ನೀವು ಈ ಥರ ಕೀ ಹೋಲ್ ನೆಕ್ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿದಾಗ ಇದೇ ನೆಕ್ಕು ಅಂತ ಏನೂ ಇಲ್ಲ, ಡಿಫ್ರೆಂಟಾಗಿ ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ಜಸ್ಟ್ ನಾನು ಲೇಸ್ ಪಟ್ಟಿ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಬಾರ್ಡರು, ಅದಕ್ಕೆ ನೀವು ಈ ಮೆಥಡಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಲುಕ್ ವೈಸು ಚೆನ್ನಾಗಿರುತ್ತೆ. ನೋಡಿ ನಾನು ಈ ಆರ್ಮ್ ಶೇಪ್ ಕಡೆ ಕಟ್ ಮಾಡಿಕೊಂಡು 2 ಪಾರ್ಟ್ಸನ್ನು ಸಪ್ರೇಟ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಆಲ್ರೆಡಿ ಮಾರ್ಕಿಂಗ್ ಆಗಿದೆ ಅಲ್ವಾ, ಸೇಮ್ ಬರುತ್ತೆ. ನೆಕ್ ಲೆಂತು ಬ್ಯಾಕ್ ಸೈಡ್ದು 3 ಇಂಚಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಡೀಪು ಅಷ್ಟೇ ಸೇಮ್ ಇಟ್ಟಿದ್ದೀನಿ. ನಾನು ಬ್ಯಾಕ್ ಸೈಡು ಕೂಡ ಅಷ್ಟೇ ಡೀಪು 3 ಇಂಚಸ್ ಇಟ್ಟಿದ್ದೀನಿ. ನಾರ್ಮಲ್ ಒಂದು ರೆಡಿಮೇಡ್ ಕುರ್ತಿ ಯಾವ ಥರ ಇರುತ್ತೆ ಅದೇ ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು. ನಾನು ಡೀಪು ಏನೂ ಇಟ್ಟಿಲ್ಲ ಜಾಸ್ತಿ, ಸಿಂಪಲಾಗಿ ಇಟ್ಟಿದ್ದೀನಿ. ನೋಡಿ ನೆಕ್ ಲೆಂತು 3 ಇಂಚಸ್ ಇಟ್ಟಿದ್ದೀನಿ. ಆ್ಯಂಡ್ ಡೀಪು ಕೂಡ 3 ಇಂಚಸ್ಸೇ ಇಟ್ಟಿದ್ದೀನಿ ಬ್ಯಾಕ್ ಸೈಡು. ಈ ಥರ ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ನಾನು ಕಟ್ ಮಾಡಿದೆ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಮೆಜರ್ಮೆಂಟ್ ಇದೆ ಅಂತ ಏನೂ ಇಲ್ಲ. ನಿಮಗೆ ಯಾವ ಮೆಜರ್ಮೆಂಟ್ ಇರುತ್ತೋ ಅದನ್ನು ಜಸ್ಟ್ ಒಂದು ಅಳತೆ ಟಾಪು ಇಲ್ಲ ಕುರ್ತಿ ಈ ಥರ ತೊಗೊಂಡು ಇದ್ರ ಮೇಲೆ ಇಟ್ಕೊಂಡು ನೀವು ಬಾಡಿ ಪಾರ್ಟ್ಗೆ ವಿಡ್ತ್ ನೋಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಕೂಡ ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಸ್ಟಿಚಿಂಗ್ ಮೆಥಡೆಲ್ಲ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಕಂಪ್ಲೀಟಾಗಿ ಸ್ಟಿಚಿಂಗು ತೋರಿಸ್ತೀನಿ. ಇಲ್ಲಿಗೆ ಕಟಿಂಗ್ ಆಯಿತು ಬಾಡಿ ಪಾರ್ಟು. ಇವಾಗ ಬಾಟಮ್ ಪಾರ್ಟ್ದು ನಾನು ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಇರುತ್ತಲ್ವ, ಅದನ್ನು ನಾನು ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ ಲೆಂತ್ 35 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ವಿಡ್ತ್ ಬಂದು 28 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಫ್ರಂಟ್ಗೆ ಬ್ಯಾಕ್ಗೆ ಡಿಫ್ರೆಂಟ್ ಇರುತ್ತೆ ಫ್ಯಾಬ್ರಿಕ್ಕು. ನೀವು ಅದನ್ನು ಸಪ್ರೇಟಾಗಿ ಕಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟಿಗೆ ನಾನು ಸ್ವಲ್ಪ ಪ್ಲೀಟ್ಸ್ ಟೈಪಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಬರುತ್ತೆ. ಅದಕ್ಕೆ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡ್ ನಾನು ತೋರಿಸ್ತಿರೋದು. ಫಸ್ಟು ಬ್ಯಾಕ್ ಸೈಡು ಬಾಟಮ್ಮು ಬ್ಯಾಕ್ ಸೈಡ್ದು ಕಟ್ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ನೀವು ಈ ಥರ 2 ಫೋಲ್ಡಿಂಗ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಎಷ್ಟು ತೊಗೋಬೇಕು ಅಂತ ನಾನು ತೋರಿಸಿದ್ದೀನಲ್ಲ ಆ ಮೆಥಡಲ್ಲಿ ತೊಗೋಬೇಕು. ಇಲ್ಲಿ ನಾನು ಆಲ್ರೆಡಿ ಬಾಡಿ ಪಾರ್ಟ್ ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ಇದ್ರ ಮೇಲೆ ಇಟ್ಕೊಂಡು ವೇಸ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ.
ಮಾರ್ಕಿಂಗ್ ಮಾಡ್ಕೊಂಡು ಅದನ್ನ ಕ್ರಾಸ್ ಆಗಿ ಈ ತರ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಓನ್ಲಿ ಇದು ಬ್ಯಾಕ್ ಸೈಡ್‌ದು ಬಾಟಮ್‌ದು ಬ್ಯಾಕ್ ಸೈಡ್‌ಗೆ ಬರುತ್ತೆ ಇದು. ನೀಟಾಗಿ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಜಸ್ಟ್ ಅದಕ್ಕೆ ಕರೆಕ್ಟ್ ಆಗಿ ಬರೋ ತರ ನೀವು ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು ಡೌನ್‌ಗೆ ಒಂದು ಹಾಫ್ ಇಂಚು ನಾನು ಮಾರ್ಕ್ ಮಾಡಿದೆ. ಇದು ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಇಲ್ಲಿ ಒಂಥರ ಇಲ್ದಿರ ಅದಕ್ಕೆ ನಾನು ಇದನ್ನ ಕಟ್ ಮಾಡಿದ್ದೀನಿ. ಸ್ವಲ್ಪ ಡೌನ್‌ಗೆ ಕಟ್ ಮಾಡಿದ್ದೀನಿ ಅಷ್ಟೇ. ಈ ತರ ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರೋ ತರ ನೀವು ಕಟ್ ಮಾಡ್ಕೋಬೇಕು ಲೈಟ್ ಆಗಿ ಕ್ರಾಸ್ ಆಗಿ. ಇದು ಬ್ಯಾಕ್ ಸೈಡ್‌ದು ಬಾಟಮ್‌ದು ಬ್ಯಾಕ್ ಸೈಡ್‌ದು ರೆಡಿ ಆಯ್ತು. ತುಂಬಾ ಸಿಂಪಲ್ ಇರತ್ತೆ. ಇವಾಗ ನಾನು ಬಾಟಮ್‌ದು ಫ್ರಂಟ್ ಸೈಡ್‌ದು ಕಟ್ ಮಾಡಿ ತೋರಿಸ್ತೀನಿ. ಇದು ಫ್ಯಾಬ್ರಿಕ್ ಸ್ವಲ್ಪ ಡಿಫರೆಂಟ್ ಇರತ್ತೆ. ಲೆಂತ್ ಸೇಮ್ ಇದೆ. 35 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಫ್ರಂಟ್ ಸೈಡ್‌ಗೆ ಇಲ್ಲಿ ಪ್ಲೀಟ್ಸ್ ನಾನು ಸ್ಟಿಚಿಂಗ್ ಮಾಡ್ತೀನಿ. ಫ್ರಂಟ್ ಸೈಡ್‌ಗೆ 43 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಬೇಡ ಅಂದ್ರೆ ಸೇಮ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಯಾವ ತರ ಫ್ಯಾಬ್ರಿಕ್ ತಗೊಂಡಿದ್ದೆ ಅದೇ ಮೆಥಡ್ ಅಲ್ಲಿ ತಗೊಂಡು ನೀವು ಕಟ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು 43 ಇಂಚಸ್ ತಗೊಂಡಿದ್ದೀನಲ್ವಾ ವಿಡ್ತು ಫ್ರಂಟ್ ಸೈಡ್‌ದು. ಅದಕ್ಕೆ ಇಲ್ಲಿ ಮಿಡಲ್ ಪಾರ್ಟ್‌ಗೆ ಪ್ಲೀಟ್ಸ್ ಹೋಗುತ್ತೆ. ಈ ರೀತಿ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಬಾಟಮ್‌ದು ಏನಿದೆ ಅದು ಆ ಕಡೆ ಇಟ್ಟಿದ್ದೀನಲ್ವಾ, ಇಲ್ಲಿ ನಾನು ಫ್ರಂಟ್ ಸೈಡ್ ಬಾಡಿ ಪಾರ್ಟ್ ತಗೊಂಡಿದ್ದೀನಿ. ಇಲ್ಲಿ 7.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಇಲ್ಲಿ ನಮಗೆ ಚೆಸ್ಟ್ ಪಾರ್ಟ್ ಹತ್ರ ಟಕ್ಸ್ ಎಲ್ಲಿಗೆ ಬರುತ್ತೆ ಅದನ್ನ ನೋಡ್ಕೋಬೇಕು. ಫ್ರಂಟ್ ಸೈಡ್ ಟಕ್ಸ್ ನಾನು ಇಲ್ಲಿ ತೋರಿಸಿದ್ದೀನಲ್ವಾ ಎಲ್ಲಿಗೆ ಮಾರ್ಕಿಂಗ್ ಮಾಡಿ ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ನಾನು ಈ ಬಾಟಮ್‌ದು ಏನಿದೆ ಅದು ಕೂಡ ಮಾರ್ಕಿಂಗ್ ಮಾಡಿದ್ದೀನಿ. ಬೋತ್ ಎರಡೂ ಸೈಡಲ್ಲೂ 7.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ರಿಮೈನಿಂಗ್ ಈ ಮಿಡಲ್ ಪಾರ್ಟ್ ಇರೋ ಫ್ಯಾಬ್ರಿಕ್ ಏನಿದೆ ಅದು ಎಲ್ಲಾನು ಪ್ಲೀಟ್ಸ್ ಚಿಕ್ಕ ಚಿಕ್ಕದಾಗಿ ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಏನು ಇಲ್ಲ, ಜಸ್ಟ್ ಈ ಮಿಡಲ್ ಪಾರ್ಟ್ ಏನಿದೆ ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್‌ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ಟಕ್ಸ್ ಇರತ್ತೆ, ಎರಡೂ ಟಕ್ಸುನು. ಅಲ್ಲಿ ಮಿಡಲ್ ಪಾರ್ಟ್ ಹತ್ರ ಬರೋ ತರ ನೀವು ಈ ಪ್ಲೀಟ್ಸ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನಾನು ಸ್ಟಿಚಿಂಗ್ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಇಲ್ಲಿಗೆ ಕಟಿಂಗ್ ಪಾರ್ಟು ರೆಡಿ ಆಯ್ತು. ಇವಾಗ ಕಂಪ್ಲೀಟ್ ಸ್ಟಿಚಿಂಗ್ ಪಾರ್ಟ್ ತೋರಿಸ್ತೀನಿ. ಫಸ್ಟ್ ನಾನು ನೆಕ್ ಪಾರ್ಟ್ ಏನಿದೆ ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಸೊ ಇದು ಎಲ್ಲ ಬೇಸಿಕ್ಕು ಬಿಗಿನರ್ಸ್‌ಗೆ ಅಂತಾನೆ ಮಾಡಿದ್ದೀನಲ್ವಾ, ಇದು ಕೂಡ ನಾನು ಕಟ್ ಮಾಡಿ ತೋರಿಸ್ತೀನಿ. ನೆಕ್ ಲೆಂತ್ ಏನಿದೆ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೆ ಅಲ್ವಾ ನೆಕ್ ಪಾರ್ಟ್‌ದು ನೆಕ್ ಡಿಸೈನು, ಅದನ್ನ ನೀಟಾಗಿ ಒಂದು ಫ್ಯಾಬ್ರಿಕ್ ತಗೊಂಡು ವೇಸ್ಟ್ ಫ್ಯಾಬ್ರಿಕ್ ಇದ್ರಲ್ಲೇ ಮಿಕ್ಕಿರೋ ಇರತ್ತಲ್ವಾ, ಅದನ್ನ ತಗೊಂಡು ಈ ರೀತಿ ನಾನು ನೀಟಾಗಿ ಕಟ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು 1 ಇಂಚು ಈ ತರ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಒಂದು 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಕೂಡ ನೀವು ಕಟ್ ಮಾಡ್ಕೋಬೇಕು. ನಾನು ಓನ್ಲಿ ಫ್ರಂಟ್ ಸೈಡ್ ತೋರಿಸಿದ್ದೀನಿ. ಅದನ್ನ ನೀವು ಕಟ್ ಮಾಡಿದಾದ್ಮೇಲೆ ಬ್ಯಾಕ್ ಸೈಡು ಸೇಮ್ ಅದೇ ಮೆಥಡ್ ಇರತ್ತೆ. ಇಲ್ಲಿ ನಾನು ಫ್ರಂಟ್ ಸೈಡ್‌ಗೆ ಓನ್ಲಿ ಫ್ರಂಟ್ ಮಾತ್ರ ಬರೋ ತರ ನಾನು ನೆಕ್ ಪಾರ್ಟಿಗೆ ಇದು ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಎರಡೂ ಸೈಡಲ್ಲೂನು ನೀವು ಇದೇ ಮೆಥಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮಗೆ ಸ್ವಲ್ಪ ಐಡಿಯಾಸ್ ಇದ್ರೆ ಇದು ಬಾರ್ಡರ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು ಬಾರ್ಡರ್ಸು. ನೋಡಿ ನಾನು ಫ್ರಂಟ್ ಸೈಡ್ ಮಾತ್ರ ನಾನು ಈ ತರ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಸ್ಟ್ರೈಟ್ ಆಗಿ 2 ಪೀಸಸ್ ಆಪೋಸಿಟ್ ವೇಲಿ ತಗೊಂಡು ನಾನು ಈ ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ದೆ. ನೋಡಿ ಈ ತರ ಎರಡೂ ಸೈಡಲ್ಲೂನು ನೀಟಾಗಿ ಅದು ಫಿಟ್ಟಿಂಗ್ ಕರೆಕ್ಟ್ ಆಗಿರೋ ತರ ಫಿನಿಶಿಂಗ್ ಚೆನ್ನಾಗಿ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಎರಡೂ ಸೈಡಲ್ಲೂನು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ನೀವು ಫ್ಯಾಬ್ರಿಕ್ಸ್ ಚೂಸ್ ಮಾಡಿದಾಗ ಚೆನ್ನಾಗಿರೋ ಫ್ಯಾಬ್ರಿಕ್ಸ್ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ನೆಕ್ ಪಟ್ಟಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ನೀಟಾಗಿ ಕಂಪ್ಲೀಟ್ ಆಗಿ ಇದ್ರ ಮೇಲೆ ಇಟ್ಕೊಂಡು ನಾನು ಪಿನ್ಸ್ ಇಟ್ಕೊಂಡಿದ್ದೀನಿ. ಪಿನ್ಸ್ ಇಟ್ಕೊಂಡು ಅದನ್ನ ಆಪೋಸಿಟ್ ವೇಲಿ ತಗೊಂಡು ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಓನ್ಲಿ ನೆಕ್ ಪಾರ್ಟ್ ಮಾತ್ರ ನಾನು ನೆಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡಿದ್ದೆ ಅದೇ ಮೆಥಡ್ ಅಲ್ಲಿ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಆದ್ಮೇಲೆ ಇದು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ, ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಬರುತ್ತೆ. ಕಂಪ್ಲೀಟ್ ಆಗಿ ಕಟ್ ಮಾಡ್ಕೋಬೇಕು ಇವಾಗ. ನೀವು ಫಸ್ಟೇ ಕಟ್ ಮಾಡ್ಕೊಂಡ್ರೆ ಇದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಓನ್ಲಿ ನೆಕ್ ಪಾರ್ಟ್ ಮಾತ್ರ ಪಟ್ಟಿ ಅಟ್ಯಾಚ್ ಮಾಡಿದಾಗ ಈ ರೀತಿ ಅಟ್ಯಾಚ್ ಮಾಡಿದಾದ್ಮೇಲೆ ಕಟ್ ಮಾಡ್ಕೋಬೇಕು. ಸೊ ಇದು ಕಟ್ ಮಾಡಿದಾದ್ಮೇಲೆ ಆಪೋಸಿಟ್ ವೇಲಿ ತಗೊಂಡು ಅದನ್ನ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಒಬ್ಬೊಬ್ರು ಹೆಮ್ಮಿಂಗು ಕೂಡ ಮಾಡ್ತಾರೆ. ಇದನ್ನ ಹೆಮ್ಮಿಂಗು ಕೂಡ ಮಾಡ್ಕೋಬಹುದು. ಬಟ್ ಸ್ವಲ್ಪ ಪ್ರೋಸೆಸ್ ಅಲ್ವಾ, ಇದಕ್ಕೆ ಈ ರೀತಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಈಸಿ ಇರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ರೆಡಿಮೇಡ್ ತರಾನೇ ಇರತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಇರತ್ತೆ ಅಂಡ್ ಬಿಗಿನರ್ಸ್‌ಗೆ ಅಂತಾನೆ ಮಾಡಿದ್ದೀನಿ. ಡೆಫಿನೆಟ್ಲಿ ನಿಮ್ಗೆ ಲೈಕ್ ಆಗತ್ತೆ.
ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ತರ ಕುರ್ತೀಸು ಆರಾಮಾಗಿ ನಿಮಗೆ ನೀವೇ ಸ್ಟಿಚಿಂಗ್ ಮಾಡ್ಕೋಬಹುದು, ನೀವು ಬಿಗಿನರ್ಸ್ ಆಗಿದ್ರು ಅಷ್ಟೇ. ನೋಡಿ ಕಂಪ್ಲೀಟ್ ಆಗಿ ನಾನು ಇದು ಏನಿದೆ ನೆಕ್ ಪಟ್ಟಿ ಅದನ್ನ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಸೈಡ್ ಏನಿದೆ ಅದು ರೆಡಿ ಆಯ್ತು. ನೋಡಿ ಈ ರೀತಿ ಬರುತ್ತೆ. ಇವಾಗ ಬ್ಯಾಕ್ ಸೈಡ್ದು ಕೂಡ ನೀಟಾಗಿ ಅದೇ ಮೆಥಡ್ ಅಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಕೂಡ ಪಟ್ಟಿ ನಾನು ಅದೇ ತರನೇ ಕಟ್ ಮಾಡಿದ್ದೆ. ಅದಕ್ಕೂ ಅಷ್ಟೇ ಒಂದು 1 ಇಂಚು ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಿದ್ದೆ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ. ಜಸ್ಟ್ ಈ ತರ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದು ಕೂಡ ಅಷ್ಟೇ ಆಪೋಸಿಟ್ ವೇಲಿ ತಗೊಂಡು ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಪಟ್ಟಿ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡೋ ತರ ಇದ್ರೆ ನೀವು ಫ್ರಂಟ್ ಸೈಡ್‌ಗೆ ಕ್ಯಾನ್ವಾಸ್ ಇದು ಕೂಡ ಯೂಸ್ ಮಾಡ್ಕೋಬಹುದು. ಇನ್ನೂ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲಾನು. ಇನ್ನು ಡಿಫರೆಂಟ್ ನೆಕ್ ಡಿಸೈನ್ ಅಲ್ಲಿ ನೀವು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು. ಇದು ಕ್ಯಾನ್ವಾಸ್ ಏನಿದೆ ಅದು. ನಾನು ತುಂಬಾ ಸಿಂಪಲ್ ವೇಲಿ ತೋರಿಸ್ತಿದ್ದೀನಿ ಸ್ವಲ್ಪ ಈಸಿ ಇರ್ಲಿ ಅಂತ. ನೋಡಿ ಬ್ಯಾಕ್ ಸೈಡ್ ಕೂಡ ರೆಡಿ ಆಯ್ತು. ಇಲ್ಲಿಗೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನಿದೆ ನೆಕ್ ಪಾರ್ಟೀಸ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದಾಯ್ತು. ಇದು ನಾನು ತೋರಿಸಿರೋದು ಸ್ಲೀವ್ಲೆಸ್ ಅಲ್ವಾ, ಅದಕ್ಕೆ ಸ್ಲೀವ್ಲೆಸ್ ಸ್ಟಿಚಿಂಗ್ ಮಾಡಿದ್ರೆ ನೀವು ಯಾವತ್ತೇ ಆಗ್ಲಿ ಅದಕ್ಕೆ ಈ ತರ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಇದ್ರೆ ಇದು ಏನೋ ಅವಶ್ಯಕತೆ ಇರಲ್ಲ, ನಾರ್ಮಲ್ ಆಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಇದು ಸ್ಲೀವ್ಸ್ಗೆ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂಡ್ ವೇರ್ ಮಾಡಿದಾಗ ಲುಕ್ ವೈಸ್ ಚೆನ್ನಾಗಿರತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ನೀಟಾಗಿ ಫೋಲ್ಡಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ನೀವು ಯಾವತ್ತೇ ಆಗ್ಲಿ ಸ್ಲೀವ್ಲೆಸ್ ಟಾಪ್ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಾಗ ಈ ರೀತಿ ಪಟ್ಟಿ ಸಪರೇಟ್ ಆಗಿ ಅಟ್ಯಾಚ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ 4 ಸೈಡಲ್ಲೂ ನೀಟಾಗಿ ಫ್ರಂಟ್ ಟು ಬ್ಯಾಕ್ ಎರಡೂ ಸೈಡ್ ಬರತ್ತಲ್ವಾ, ಅದು ನೀಟಾಗಿ ಈ ರೀತಿ ಪಟ್ಟೀಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ಗೆ ಈ ತರ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇಷ್ಟೇ ಅಂತ ಏನೂ ಇಲ್ಲ, ಟಕ್ಸ್ಗೆ ನಮಗೆ ಚೆಸ್ಟ್ ಪಾರ್ಟ್ಗೆ ಕರೆಕ್ಟಾಗಿ ಲೆಂತ್ ಕರೆಕ್ಟಾಗಿ ನೋಡಿಕೊಂಡು ಅದನ್ನ ನೀವು ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 4 ಇಂಚಸ್ ತಗೊಂಡಿದ್ದೀನಿ ಟಕ್ ಲೆಂತ್. ಈ ತರ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ಲೆಸ್ ಏನಿದೆ ಪಟ್ಟಿ ಅಟ್ಯಾಚ್ ಮಾಡಿದ್ದೆ ಅಲ್ವಾ ಸ್ಲೀವ್ ಪಾರ್ಟ್‌ದು, ಇದಕ್ಕೂ ಕೂಡ ಅಷ್ಟೇ ನಾನು ಬಾರ್ಡರ್ ಅಟ್ಯಾಚ್ ಮಾಡ್ತಿದ್ದೀನಿ ಚೆನ್ನಾಗಿರತ್ತೆ ಅಂತ. ಸ್ವಲ್ಪ ಪ್ಲೇನ್ ಕಾಣಿಸುತ್ತಲ್ವಾ ಅದು ವೇರ್ ಮಾಡಿದಾಗ, ಅದಕ್ಕೆ ಇದೇ ಬಾರ್ಡರ್ ಏನಿದೆ ನಾನು ಸ್ವಲ್ಪ ಹಾರ್ನ್ ಶೇಪ್ ಕಡೆಗೆ ಸೈಡ್ ಫಿಟ್ಟಿಂಗ್ ಕಡೆಗೆ ನೀಟಾಗಿ ಬರೋ ತರ ನಾನು ಕಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ನನಗೆ ಎಲ್ಲಿಗೆ ಬರತ್ತೋ ಸೈಡ್ ಫಿಟ್ಟಿಂಗು ಅಲ್ಲಿಗೆ ಮಾತ್ರ ಅಟ್ಯಾಚ್ ಮಾಡ್ತಿದ್ದೀನಿ. ನಾನು ಕಂಪ್ಲೀಟ್ ಫುಲ್ ಎಲ್ಲ ಅಟ್ಯಾಚ್ ಮಾಡಿಲ್ಲ ಈ ಬಾರ್ಡರು. ನೀವು ಬೇಕು ಅಂದ್ರೆ ಫುಲ್ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ರೆಡಿ ಆಯ್ತು. ಇವಾಗ ಬಾಟಮ್ದು ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ನಾನು ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ 7.5 ಇಂಚಸ್ಗೆ. ಸೊ ಅಲ್ಲಿಗೆ ಗ್ಯಾಪ್ ಬಿಟ್ಟು ಓನ್ಲಿ ಮಿಡಲ್ ಪಾರ್ಟ್ ಹತ್ರ ಮಾತ್ರ ನಾನು ಈ ರೀತಿ ಪ್ಲೀಟ್ಸ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ಗ್ಯಾದರಿಂಗ್ ಪ್ಲೀಟ್ಸು ಅಂತಾರೆ, ನಾರ್ಮಲ್ ಪ್ಲೀಟ್ಸು ಅಂತಾರೆ. ಈ ತರ ಚಿಕ್ಕದಾಗಿ ಹಿಡ್ಕೊಂಡು ಓನ್ಲಿ ಮಿಡಲ್ ಪಾರ್ಟ್ ಮಾತ್ರ ನಾನು ಮಾರ್ಕಿಂಗ್ ಏರಿಯಾ ಏನ್ ಮಾಡಿದ್ದೀನಿ ಅಲ್ಲಿ ಮಾತ್ರ ಸ್ಟಿಚಿಂಗ್ ಮಾಡಿದೆ. ತುಂಬಾ ಸಿಂಪಲ್ ಇರತ್ತೆ. ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಪ್ಲೀಟ್ಸು ಫ್ರಂಟ್ ಸೈಡ್‌ಗೆ ಮಾತ್ರ ಬಂದಿದೆ. ಇವಾಗ ಈ ಬಾಡಿ ಪಾರ್ಟ್ ನೋಡ್ಕೋಬೇಕು ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ. ವೇಸ್ಟ್ ಪಾರ್ಟು ಲೆಂತ್ ಕರೆಕ್ಟ್ ಆಗಿರೋ ತರ ನೀವು ಪ್ಲೀಟ್ಸು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡು ಅಷ್ಟೇ ಅದಕ್ಕೆ ಕರೆಕ್ಟ್ ಆಗಿ ಇರೋ ತರ ನೋಡ್ಕೋಬೇಕು. ಫ್ರಂಟ್ ಟು ಬ್ಯಾಕ್ ಎರಡೂ ಒಂದೇ ತರ ಇರಬೇಕು ಲೆಂತು ವಿಡ್ತು. ನೋಡಿ ಇವಾಗ ಇದು ಎರಡೂ ಸೇರಿಸ್ಕೊಂಡು ಸೈಡಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಈ ಕಡೆನೂ ಅಷ್ಟೇ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಬಾಟಮ್ ಏನಿದೆ ಅದು ರೆಡಿ ಆಯ್ತು. ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಇದಕ್ಕೆ ಅಟ್ಯಾಚ್ ಮಾಡಿದಾಗ ನಿಮ್ಗೆ ಈಸಿ ಇರತ್ತೆ. ನೋಡಿ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಏನಿದೆ ಬಾಡಿ ಪಾರ್ಟ್‌ದು ಅದು ನೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟು ರೆಡಿ ಆಗತ್ತೆ. ಇದು ತುಂಬಾ ಸಿಂಪಲ್ ಇರತ್ತೆ ಸ್ಲೀವ್‌ಲೆಸ್ ಕುರ್ತೀಸ್. ಯಾಕಂದ್ರೆ ಸ್ಲೀವ್ಸ್ ಏನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ, ಈಸಿ ಇರತ್ತೆ. ನೋಡಿ ನೀಟಾಗಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದನ್ನ ನೀಟಾಗಿ ಈ ವೇಸ್ಟ್ ಪಾರ್ಟ್ ಕಡೆಗೆ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಡ್ರೆಸ್ಸು ತುಂಬಾನೇ ಸಿಂಪಲ್ ಇರತ್ತೆ, ರೆಡಿ ಆಗಿದೆ. ನೋಡಿ ನಾನು ಇದಕ್ಕೆ ಥ್ರೆಡ್ಸು ಅಟ್ಯಾಚ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಚೆನ್ನಾಗಿರತ್ತೆ ಈ ತರ ಸಿಂಪಲ್ ಆಗಿ ಕುರ್ತೀಸು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ಲೂಸ್ ಇದ್ರೂನು ಈ ತರ ಕಟ್ಕೋಬಹುದು ಥ್ರೆಡ್ಸು ಅಟ್ಯಾಚ್ ಮಾಡ್ಕೊಂಡ್ರೆ ಬ್ಯಾಕ್ ಸೈಡ್‌ದು. ನೋಡಿ ನಾನು ಥ್ರೆಡ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ತರ ಶಾರ್ಟ್ ಕುರ್ತೀಸು ಲಾಂಗ್ ಕುರ್ತೀಸಲ್ಲಿ ತುಂಬಾ ಸಿಂಪಲ್ ವೇಲಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.